ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯಕರ್ತೃಭ್ಯೋ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಸ್ವಪ್ನಾವಸ್ಥೆ ಮತ್ತು ಜಾಗೃತಾವಸ್ಥೆ, ಈ ಎರಡೂ ಅವಸ್ಥೆಗಳನ್ನು ನೋಡ್ತಾ ಇರತಕ್ಕಂತಹ ಆತ್ಮ ಏನಿದ್ದಾನೋ ಅವನು ಈ ಎರಡೂ ಅವಸ್ಥೆಗಳಲ್ಲಿ ಯಾವ ಅವಸ್ಥೆಗೂ ಕೂಡ ಸೇರಿರೋದಿಲ್ಲ. ಸ್ವಪ್ನಾವಸ್ಥೆ ಇರಲಿ ಅಥವಾ ಜಾಗೃತಾವಸ್ಥೆ ಇರಲಿ, ಯಾವ ಅವಸ್ಥೆಗೂ ಕೂಡ ಈ ಆತ್ಮ ಹೇಳತಕ್ಕಂಥವನು ಸೇರೋದಿಲ್ಲ. ಯಾಕೆ ಅಂತಂದರೆ, ಈ ಅವಸ್ಥೆ ತನ್ನದು ಹೇಳತಕ್ಕಂತಹ ಅಭಿಮಾನವುಳ್ಳಂತಹ ನಾನು ಹೇಳತಕ್ಕಂಥವನು ಏನು ಅಹಮಾತ್ಮ ಅಂತ ಇದ್ದಾನೋ ಅವನು ಆಯಾ ಅವಸ್ಥೆಗೆ ಕಟ್ಟು ಬಿದ್ದು ಆಯಾ ಅವಸ್ಥೆಯೊಡನೆಯೇ ತೋರ್ಕೊಂಡು ಮತ್ತು ಆಯಾ ಅವಸ್ಥೆಗಳೊಂದಿಗೆ ಮರೆಯಾಗಿಬಿಡ್ತಾನೆ. ನಾನು ಹೇಳತಕ್ಕಂಥ ಆತ್ಮ ಸ್ವಪ್ನಾವಸ್ಥೆಯಲ್ಲಿದ್ದಾಗ ಜಾಗೃತಾವಸ್ಥೆಯ ಎಲ್ಲ ಕ್ರಿಯೆಗಳನ್ನು ಮರೆತು ಬಿಡ್ತಾನೆ. ಹಾಗೆ ಸ್ವಪ್ನಾವಸ್ಥೆ ಅದೇ ಜಾಗೃತಾವಸ್ಥೆ ಅಂತ ತಿಳಿದುಕೊಂಡು ಅಲ್ಲೇ ತನ್ನ ಶರೀರ ಇಂದ್ರಿಯಾದಿಗಳನ್ನು ಕಲ್ಪಿಸಿಕೊಂಡು ಅದರಲ್ಲೇ ವ್ಯವಹಾರ ಮಾಡ್ತಾನೆ. ಆ ಅವಸ್ಥೆಗೆ ಕಟ್ಟು ಬಿದ್ದಿರ್ತಾನೆ. ಯಾವಾಗ ಎಚ್ಚರವಾಗುತ್ತೋ ಆವಾಗ ಜಾಗೃತಾವಸ್ಥೆಗೆ ಬಂದಿರತಕ್ಕಂಥವನು ಏನು ಸ್ವಪ್ನಾವಸ್ಥೆ ಇದೆಯೋ ಅದು ಸುಳ್ಳು ಅಂತ ಗೊತ್ತಾಗತ್ತೆ. ಜಾಗೃತಾವಸ್ಥೆಯಲ್ಲಿ ಅದೇ ನಿಜ ಅಂತ ಅಂದುಕೊಂಡು ಅದಕ್ಕೆ ಕಟ್ಟು ಬಿದ್ದಿರ್ತಾನೆ. ಹೀಗೆ ಈ ಎರಡು ಅವಸ್ಥೆಗಳಲ್ಲಿಯೂ ಕೂಡ ಅವುಗಳೊಳಗೆ ಇರತಕ್ಕಂತಹ ಪ್ರಪಂಚ, ಅವುಗಳ ಅಭಿಮಾನಿಯಾದಂತಹ ನಾನು ಹೇಳತಕ್ಕಂತಹ ಅಹಮಾತ್ಮ, ಇವೆಲ್ಲವೂ ಕೂಡ ಒಂದಿರುವಾಗ ಒಂದು ಇರೋದೇ ಇಲ್ಲ. ಸ್ವಪ್ನಾವಸ್ಥೆಯಲ್ಲಿದ್ದಾಗ ಸ್ವಪ್ನಾವಸ್ಥೆ, ಜಾಗೃತಾವಸ್ಥೆಯಲ್ಲಿದ್ದಾಗ ಜಾಗೃತಾವಸ್ಥೆ, ಎರಡು ಒಟ್ಟಿಗೆ ನಮ್ಮ ಅಹಮಾತ್ಮ ಹೇಳತಕ್ಕಂಥವನು ಎರಡು ಒಟ್ಟಿಗೆ ಎರಡೂ ಅವಸ್ಥೆಯಲ್ಲಿ ಇರೋದಿಲ್ಲ. ಆದರೆ ಎರಡೂ ಅವಸ್ಥೆಯನ್ನು ನೋಡ್ತಾ ಇರತಕ್ಕಂತಹ ಯಾವ ಹೆಚ್ಚಿನದಾದಂತಹ ಆತ್ಮ ಇದ್ದಾನೋ ಅವನು ಈ ನಾನು ಹೇಳತಕ್ಕಂಥ ಅಹಮಾತ್ಮನಿಗಿಂತ ಹೊರತಾಗಿರತಕ್ಕಂಥವನು. ಇವನು ಪರಿಚ್ಛಿನ್ನನಲ್ಲ, ಅಲ್ಪನಲ್ಲ, ಇವನು ಮಹಾಂತನು. ಎರಡನ್ನೂ ಜಾಗೃತಾವಸ್ಥೆ ಸ್ವಪ್ನಾವಸ್ಥೆ ಎರಡನ್ನೂ ಇವನು ವ್ಯಾಪಿಸಿಕೊಂಡಿರೋದರಿಂದ ಇವನು ವಿಭು. ಹೀಗೆ ಯಾವಾತ ತಿಳಿದುಕೊಳ್ತಾನೋ ಅವನಿಗೆ ಯಾವ ಅವಸ್ಥೆ ಅಭಿಮಾನವೂ ಕೂಡ ಇರೋದಿಲ್ಲವಾದ್ದರಿಂದ ಅವಸ್ಥೆಗಳಲ್ಲಿ ಏನು ಆಗುಹೋಗುಗಳು ತೋರುತ್ತೋ, ಏನು ದುಃಖ ಶೋಕಗಳು ಉಂಟಾಗುತ್ತೋ ಅಥವಾ ಸುಖಗಳು ಉಂಟಾಗುತ್ತೋ, ಸುಖಾನಂದಗಳು ಉಂಟಾಗುತ್ತೋ, ಅವೆಲ್ಲವೂ ಕೂಡ ಇವನಿಗೆ ಆಗುವಂತಹ ಸಂಭವ ಇರೋದಿಲ್ಲ. ಯಾಕೆ ಅಂತಂದರೆ ಇವನು ಯಾವ ಅವಸ್ಥೆಗೂ ಕೂಡ ಕಟ್ಟು ಬಿದ್ದಿರೋದಿಲ್ಲ. ಹಾಗಾಗಿ ಇಂತಹ ಹೆಚ್ಚಿನದಾದಂತಹ ವಿಭುವಾದಂತಹ ಆತ್ಮನನ್ನು ಯಾರು ಅರಿತುಕೊಳ್ತಾರೋ ಅವರಿಗೆ ಶೋಕ ನಿವೃತ್ತಿ ಖಂಡಿತವಾಗಿ ಆಗತ್ತೆ. ಈ ಅವಸ್ಥೆಯೇ ಧರ್ಮಾಧರ್ಮಗಳಿಗೆ ಆಚೆ ಇರತಕ್ಕಂತಹ ಕಾರ್ಯಕಾರಣ ಭಾವವನ್ನು ಮೀರಿರತಕ್ಕಂತಹ ದೇಶ ಕಾಲಕ್ಕೆ ಅತೀತವಾಗಿರತಕ್ಕಂತಹ ಪರಮಾರ್ಥ ತತ್ವ. ಈ ತತ್ವವನ್ನೇ ನಚಿಕೇತ ಯಮಧರ್ಮರಾಜನಲ್ಲಿ ಕೇಳ್ತಾ ಇದ್ದಾನೆ. ನಮಸ್ಕಾರ.